ಇನ್ಸ್ಪಿರೇಷನ್? ಬಿಕಾಸ್ ಯಾಕಂದ್ರೆ ಆ್ಯಂಕರಿಂಗ್ ಮಾಡಿ ಇದಾದ ನಂತರ ಆ್ಯಕ್ಟಿಂಗ್ ಮಾಡ್ತಿರೋವಂಥವ್ರಲ್ಲ ನೀವು. ಹೌದು ಹೌದು. ಆ್ಯಂಕರಿಂಗಲ್ಲ ಇದು ಇನ್ನೂ ಚಿಕ್ಕವರಾಗಿದ್ದೀನಿ. ಇಲ್ಲ, ಹಳೆ ರಿಟೈರ್ಡ್ ಆಗಿರೋ ಪ್ಲೇಯರ್ಗಿಂತ ಆನ್ ಗ್ರೌಂಡಲ್ಲಿ ಆಡೋವಂಥ ಪ್ಲೇಯರ್ಗೆ ಮರ್ಯಾದೆ ಜಾಸ್ತಿ. ಎಸ್, ಓಕೆ. ಈಗ ಇನ್ನೊಂದೇನಂತಂದರೆ, ಸ್ಮಾಲ್ ಸ್ಕ್ರೀನಲ್ಲೇ ಆರ್ಭಟ ಮಾಡಿದ್ದಾಯಿತು, ತೆಲುಗು ಮತ್ತು ಕನ್ನಡ. ಬಿಗ್ ಸ್ಕ್ರೀನ್ಗೆ ಯಾವಾಗ ಎಂಟ್ರಿ ಆಗುತ್ತೆ ಅಂತ? ಡೆಫಿನೆಟ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಕಂಟೆಂಟ್ ಸಿಗಬೇಕು ಅಂತ ಹೇಳಿಬಿಟ್ಟು. ಈಗ ಸೀರಿಯಲ್ಗೆ ಚಾನ್ಸ್ ಸಿಗೋವರೆಗೂ ಯಾವುದೂ ಇರಲಿಲ್ಲ ನಾಲೆಜ್. ಈ ಥರದ ಕತೆನೇ ಸೆಲೆಕ್ಟ್ ಮಾಡಬೇಕು, ಈ ಥರದ್ದೇ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಆವಾಗ ನಮ್ಮನ್ನು ಎಷ್ಟು ಜನ ಪ್ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಈಗ ಇಷ್ಟು ಜನ ಪ್ರೀತಿ ಮಾಡ್ತಾರೆ, ಇಷ್ಟು ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅದು ಜವಾಬ್ದಾರಿ ಅಂತ ಫೀಲ್ ಆಗ್ತೀನಿ. ಸಿಕ್ಕಿದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂತು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಇವಾಗ ಸಂಪಾದನೆ ಮಾಡಿರೋವಂಥದ್ದನ್ನು ಕಳ್ಕೊಂಬಿಡ್ತೀವಿ ಅನ್ನೋ ಭಯ. ಸೊ ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ ವೆಯ್ಟಿಂಗ್. ಆ ಕಂಟೆಂಟ್ ನನ್ನ ಕೈಗೆ ಸಿಕ್ಕಿದ ತಕ್ಷಣ ಅದನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ಡೆಫಿನೆಟ್ಲಿ ಸಿನಿಮಾ ಮಾಡೋದೇ ನೆಕ್ಸ್ಟ್ ಗ್ಲೋ. ಅಲ್ಲದೆ ಯಾರೇ ಸೀರಿಯಲ್ ಆ್ಯಕ್ಟರ್ ಆಗಿರ್ಬೋದು, ನೆಕ್ಸ್ಟ್ ಸ್ಟೆಪ್ಪೇ ನಮ್ಮದು ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.